ಆ ಬೋರ್ಲಿಂಗ ಎಂದನು ಹಿಂಗ್ ಕೇಳ್ದಾನೆ ಅಲ್ಲ. ಅದು ಯಾಕಂಗ್ ಕೇಳ್ಬಿಡ್ನೋ ಏನೋ. ನಿಧಾನವಾಗಿ ಕೊಟ್ರಿ ಅಂತ ಹೇಳಿದ್ದಂತೆ ಅವಾಗ ಸಾಲ ಕೊಟ್ಟಾಗ. ಈಗ ನೋಡಿದ್ರೆ ನನಗೆ ಎಲ್ಲ ದುಡ್ಡು ಇವತ್ತೇ ಬೇಕು ಅಂತಾನ ಬಂದು ಎಷ್ಟು ಜೋರಾಗಿ ಗಲಾಟೆ ಮಾಡ್ಬಿಟ್ಟಮ್ಮ ಅಂತಾಗೆ. ಹಾ, ಎಷ್ಟು ಬರುತ್ತೋ ಏನೋ. ನಮ್ಮ ಸೀನಪ್ಪಿನ ಬರ್ಲೇ ಇಲ್ಲ ಅತ್ತಿ ಮಾರ್ಕೊಂಡು. ಹಾ, ಬತ್ತಾನೇನೋ ಅತ್ಲಾಗೆ ಅವ್ನ ದುಡ್ಡು ಅವನಿಗೆ ಕೊಡೋಣ ಅಂತೇಳಿ ನಾನು ನೋಡ್ತಲೇ ಇದ್ದೀನಿ. ಯಾಕ ಬರಂಗೆ ಇಲ್ಲ. ಹಾ, ನೀವು ಲಸ್ಮಕ್ಕ ಎಲ್ಗ ಹೋಗಿ ಬರ್ತೀನಿ ಅಂತ ಹೋದ್ಲು, ಅವಳು ಬರ್ಲಿಲ್ಲ. ಹಾ, ಲಸ್ಮಕ್ಕ ಎಲ್ಲಿಗೋಗಿದ್ದೆ? ಎಲ್ಲೇ ನಿನ್ ಗಂಡ ಇಟ್ಟಾದ್ರೂ ಬರ್ಲೇ ಇಲ್ಲ. ಆ ಬೋರ್ಲಿಂಗುಂದ ಸಾಲನ ಕೊಟ್ಬಿಡೋಣ ಅಂತಂದ್ರೆ ನಿನ್ ಗಂಡ ಬರಂಗೆ ಇಲ್ಲ. ಯಾಕನ ಈಗ ಬಂದ್ಬಿಡ್ತಾನೆ ಅಂತಂದ್ರೆ ಎದ್ದ ಆಗೋದನು. ಆಲೆ ಬೈನಾಗ 5 ಗಂಟೆ ಆತಮ್ಮ. ಈಟತ್ತಿಗಾದ್ರೂ ಬರ್ಬೇಕಾಗಿತ್ತಲ್ಲ. ನಾನು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿದ್ದೆ ಕಣತೆ. ಬಂದ್ರ ಹೆಂಗೆ ಏನು ಅಂತ ಹೇಳಿ ಅಲ್ಲ ಯಾರನ್ನ ಕೇಳೋಣ ಅಂತ ಹೇಳಿ. ಇನ್ನ ಬಂದಿಲ್ಲ ಕಣಮ್ಮ ಬಸ್ಸು ಯಾಕನ ಅಂತ ಅಂದ್ರು. ಹಾ, ಬಸ್ ಏನೋ ಪಂಚರ್ ಗಿಂಚರ್ ಆಗೈತೇನೋ, ಅದಕ್ಕೆ ಲೇಟ್ ಆಗುತ್ತೇನೋ ಬಿಡು. ಲೇಟಾಗಿ ಬರ್ತಾರೆ, ಬಂದಾಗ ಕೊಡಕ್ಕಾಗುತ್ತೆ ಆ ಬೋರ್ಲಿಂಗ್ ಒಂದು ದುಡ್ಡ. ಹಾ, ಅವ್ನ ದುಡ್ಡೇನು ತಿಂಬಲ್ಲ ನಾವೇನು. ಅಲ್ಲ ಕಣೆ ಲಸ್ಮಕ್ಕ, ಆ ಬೋರ್ಲಿಂಗ್ ಅದು ಯಾಕಂಗ ಆಡ್ಬಿಟ್ನಮ್ಮ. ನನ್ಗಂತೂ ಬೋಲ್ಸಿಟ್ ಬಂದಿತ್ತಮ್ಮ. ಹಂಗೇನೆ ಬೈದ್ ಬಿಡೋಣ ಸರಿಯಾಗಿ ಅಮ್ಮಂಗಾಗಿತ್ತು. ಇನ್ನೇನ್ ಮಾಡೋದು, ಸಾಲ ಕೊಟ್ಟಿರೋರು ಒಂದ್ ಮಾತಾಡ್ತಾರೆ, ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಸುಮ್ಮನಾದೆ ನಾನು ಅಲ್ಲಿ ಕಚ್ಕೊಂಡು. ಎಲ್ದಿದ್ರೆ ಏನಿಲ್ಲ ಅವನ್ನ. ಹಾ, ಅಲ್ಲ ಹಂಗೆ ಮಾತಾಡೋದು. ಮುಂಚೆಲೆಲ್ಲ ನಾ ಸಾಲ ಪಾಲ ಬೇಕು ಅಂದ್ರೆ ಅವನ್ ಇಸ್ಕೊಂಡ್ ಬರ್ತಿದ್ದ ನಮ್ ಸೀನಪ್ಪ. ಸುಮ್ನೆ ಇಸ್ಕೊಂತಿದ್ದ, ಯಾವಾಗ ಕೊಟ್ರು ಅವಾಗ ನಿಧಾನಕ್ಕೆ ಕೊಡು ಅಂತ ಹೇಳಿ. ಆದ್ರೆ ಇವತ್ ಯಾಕಂಗಾಡಿನೋ ಅವನು ಬೋರ್ಲಿಂಗ. ಹಾ, ಅತ್ತೆ ಅವ್ನು ಯಾಕಂಗಾಡ್ಯವನೆ ಅಂತಂದ್ರೆ ಎಲ್ಲದಕ್ಕೂ ಕಾರಣ ಸಾವುಕಾರ ಸಿದ್ದಪ್ಪ. ಹಾ, ಅವನೇ ಅಂತ ಇಲ್ಲದೆಲ್ಲ ಹೇಳ್ಕೊಟ್ಟಿರೋದು. ಗುಂಡಜ್ಜಿ ಸಿಕ್ಕಿತ್ತು ಬರ್ಬೇಕಾದ್ರೆ ಏನೋ ಅಂಗಡಿತಾಗೇನೋ ಟೀ ಕುಡಿತಾ ನಿಂತಿದ್ರಂತೆ. ಆ ತಿಪ್ಪೇನು ಆಗ ಸಾವುಕಾರನು ಬೋರ್ಲಿಂಗ್ ಅವನ್ತಾಗೆ ಮಾತಾಡ್ತಾ ನಿಂತಿದ್ದಂತೆ. ಇಲ್ಲಿಂದ ನಮ್ಮ ಅಂತಕ್ ಬಂದು ಹೋಗಿ ಏನೋ ಮಾತಾಡ್ತಿದ್ರಂತೆ. ಅವನೇ ಹೇಳ್ಕೊಟ್ಟಿರ್ಬೇಕು ಸಾವುಕಾರ ಸಿದ್ದ. ಹಾ, ಹೋಗಿ ಸಾಲ ಕೇಳು ಜೋರ್ ಮಾಡು ಅಂತ ಹೇಳಿ. ಅದಕ್ಕೆ ಹಂಗ್ ಮಾತಾಡೇನೆ ಅವನು. ಬಿಡು, ಈಗ ತೊಂದಾಗ ಎಷ್ಟಾಗುತ್ತ ಅಷ್ಟ ಅವ್ನ್ ಸಾಲ ಪೂರ್ತಿ ಕೊಟ್ಬಿಡೋಣ ಅಂತಾರ್ದು ಯಾಕೆ ಇಟ್ಕೊಂಡು. ಹಾ, ಅಯ್ಯೋ ಶಿವನೇ, ಅವನೇ ಸಾವುಕಾರ ಸಿದ್ದಾನೆ ಹಿಂಗೆ ಹೇಳ್ಕೊಟ್ಟಿರೋದು. ಅವನ್ ಯಾಕಂಗೆ ಹೇಳ್ಕೊಡ್ತಾನೆ? ಅವನ್ಗೇನು ಬಂದೈತಿ ದೊಡ್ಡ ರೋಗ? ಮತ್ತೆ ನಾವಿವಾಗ ನಮ್ಮ 5 ಎಕರೆ ನಾವು ಬಿಡಿಸ್ಕೊಂಡು ಬೆಳೆ ಚೆನ್ನಾಗಿ ಬೆಳೀತಾ ಇದೀವಲ್ಲ, ಅವನ ಹೊಲ್ದಾಗ ಅಷ್ಟು ಚೆನ್ನಾಗಿ ಆಗಿಲ್ವಂತಿ. ಹತ್ತಿ ಪತ್ತಿ ಹೊಡೆದಿಲ್ವಂತ ಸರಿಯಾಗಿ. ಅದಕ್ಕೆ ನಾವು ಬೆಳೆಯೋದ್ ನೋಡಿ ಹೊಟ್ಟೆ ಉರ್ಕಣವನಿ. ಎಲ್ಲಿ ನಮ್ಗಿನ್ನ ಶ್ರೀಮಂತ ಆಗ್ಬಿಡ್ತಾರೋ ಇವ್ರು ಅಂತ ಹೇಳಿ. ಅದಕ್ಕೆ ಇಲ್ದೇ ಇರೋದೆಲ್ಲನ ಹಿಂಗೆ ಎತ್ಕೊಡ್ತಾ ಇದ್ದಾನೆ ಊರಿನ ಜನಗಳನ್ನೆಲ್ಲನ. ಹಾ, ಅವನ ಬಗ್ಗೆ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವಾಗ ಹೆಂಗೆ ಏನ್ ಮಾಡ್ತಾನೆ ಎಂಬುದು ಗೊತ್ತಿರಲ್ಲ. ಅಲ್ಲ ಅವನಿಗಿನ್ನ ಇನ್ಯಾರು ಮುಂದೋಗಕ್ಕಾಗುತ್ತೆ ನಮ್ಮೂರಾಗೆ? ಅವನಷ್ಟು ಜಮೀನು ಹೊಲ, ಅಡಿಕೆ ತೋಟ, ತೆಂಗಿನ ತೋಟ ಇನ್ಯಾರ್ದೈತಿ? ಏನೋ ಬಡವರು ಹೆಂಗ ನಮ್ಗೆ 5 ಎಕರೆ ಸಿಕ್ಕೈತಿ ದೇವ್ರ ದಯಿಂದ, ಅದ್ರಾಗ ಬೆಳ್ಕೊಂಡ್ ತಿಂತೀವಿ ಅಂತಂದ್ರು ಅದಕ್ಕೂ ಕಣ್ಣಾಕ್ಯವನಲ್ಲ ನನ್ ಮಗ. ಥೂ, ಎಂತ ನನ್ ಮಗನೋ ಏನೋ. ಲಕ್ಷ್ಮಿ, ಲಕ್ಷ್ಮಿ ರೀ ಬಂದ್ರಾ? ಎಷ್ಟಾಯ್ತು ಅತ್ತಿ? ಹಾ, ಎಷ್ಟು ಕ್ವಿಂಟಲ್ ಆಯ್ತು? ಎಷ್ಟು ಸಿಕ್ತು ದುಡ್ಡು? 7,500 ಆಗೈತ್ ಕಣೆ ಅಷ್ಟೇ ಲಕ್ಷ್ಮಿ. ಏನ್ ಜಾಸ್ತಿ ಆಗಿಲ್ಲ. ಹೋಗ್ಲಿ ಬಿಡಿ, ಅಷ್ಟಾದ್ರೂ ಬೆಳೆ ಬೆಳೆದಿದೀವಲ್ಲ. ಹಾ, ಇಷ್ಟ ದಿನ ಜಮೀನ್ ಇಲ್ದೇನೆ ಕಂಡಾರಲ್ದ ಕೂಲಿ ಹೋಗ್ತಿರ್ಲಿಲ್ವಾ? ಹಾ, ಇನ್ನ ನಾ ಒಂದ್ಸಲ ಬಿಡಿಸಿದೀವಿ ಹತ್ತಿನ. ಇನ್ನ ಹೊಡಿಯುತ್ತೆ, ಇನ್ನ ಒಂದ್ 2-3 ಸಲ ಬಿಡಿಸ್ಬೋದು. ಹಾ, ಇನ್ನ ಒಂದ 3-4 ಕ್ವಿಂಟಲ್ ಆಗುತ್ತೆ. ಏನ್ ಯೋಚನೆ ಮಾಡ್ಬೇಡಿ ಬಿಡ್ರಿ. ಹಾ, ಸೀನಪ್ಪ ಮೊದ್ಲು ಆ ಬೋರ್ಲಿಂಗನ್ನ ಕರ್ಕೊಂಬರಾಗಿಲ್ಲಿ. ಅವ್ನ್ ದುಡ್ಡು ಬಿಸಾಕು ಮಕ್ಕಕ್ಕೆ. ಬಡ್ಡಿ ಅಸ್ಲು ಯಾವ್ದು ಇಕ್ಕೆ ಮಕ್ಕ ಹೋಗ್ಬೇಡ ಅವಂದ. ಹಾ, ಯಾಕಮ್ಮ ಏನಾಯ್ತು? ಅವನೇನ ಬಂದಿಲ್ಲಿ ದುಡ್ಡು ಕೇಳಿನ? ಹೂ ಕಣ್ರಿ, ಆಲೆ ಎದ್ದಾಗ್ಲೇ ಬಂದಿದ್ದ. ನನ್ ಬಡ್ಡಿ ಅಸ್ಲು ಎಲ್ಲಾನ ಇವತ್ತೇ ಕೊಟ್ಬಿಡ್ಬೇಕು, 1 ರೂಪಾಯಿ ಕಮ್ಮಿ ಇದ್ರು ನಾನು ಮುಟ್ಟಲ್ಲ ಅಂತ ಹೇಳಿ ಜೋರಾಗಿ ಮಾತಾಡ್ಬಿಟ್ಟು ಹೋದ. ಹಾ, ಅದಕ್ಕೆಲ್ಲ ಕಾರಣ ಸಾವುಕಾರ ಸಿದ್ದಪ್ಪನೇ ಅಂತೆ. ಅವನೇ ಹೇಳ್ಕೊಟ್ಟವನು ಇಲ್ಲದ್ದೆಲ್ಲನ. ಸಾಲ ಕೊಟ್ಟಿರೋದ ಇವತ್ತೇ ಕೊಡ್ಬೇಕು ಅಂತ ಹೇಳಿ ಹೋಗಿ ಕೇಳು ಅಂತಾನ. ಹಾ, ಸಾವುಕಾರ ಸಿದ್ದಪ್ಪನ? ಅವನ್ ಯಾಕೆ ಹೇಳ್ಕೊಡ್ತಾನೆ ಇವನಿಗೆ? ಯಾಕ ಯಾರಿಗ್ ಗೊತ್ತು. ಅಲ್ಲಿ ಅಂಗಡಿತಾಗೆ ಟೀ ಕುಡಿತಾ ನಿಂತಿದ್ರಂತೆ ಮಾತಾಡ್ಕೊಂಡು ಬೋರ್ಲಿಂಗನು ಸಾವುಕಾರ ಸಿದ್ದಪ್ಪ ಎಲ್ಲಾರು. ಗುಂಡಜ್ಜಿ ನೋಡೈತಿ, ಅವನೇ ಹೇಳ್ಕೊಟ್ಟಿರ್ಬೇಕಂತಾನ ನನ್ ಕೂಟ ಹಂಗಂತು. ಹಾ, ನಾವಿವಾಗ ಅವನಿಗೆ ಬೆಳೆ ಬೆಳೆದು ಚೆನ್ನಾಗ್ ಆಗ್ತಿದೀವಲ್ಲ, ಅದನ್ನ ನೋಡಿ ಸಹಿಸ್ಕೆಮಕ್ ಆಗ್ತಿಲ್ಲ ಅವನಿಗೆ. ಹೆಂಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಅಂತಾನ ಇಂಥವೆಲ್ಲ ಮಾಡ್ತಾನೆ ಕಿತಾಪತ್ತಿನ. ಅತ್ತೆ ನೀವ್ ಹೋಗಿ ಬೋರ್ಲಿಂಗನ್ ಮಂತಕ್ ಹೋಗಿ ಅವನು ಕರ್ಕೊಂಬರಾಗ್ರಿ. ಇಲ್ಲೇ ಕರೆದು ಲೆಕ್ಕ ಚುಕ್ತ ಮಾಡಿ ಕಳ್ಸೋಣ ಅವ್ನ್ ಇವತ್ತೇನೆ. ಹಾ, ಹ್ಞೂ ಸರಿ ಇರೇ ಲಸ್ಮಕ್ಕ, ಹೋಗಿ ಕರ್ಕೊಂಬರ್ತೀನಿ. 1 ರೂಪಾಯಿ ನಿಕ್ಕೆ ಬೇಡ್ರಿ ನನ್ನ ಮಗಂದ ಕೊಟ್ಬಿಡ್ರಿ ಇವತ್ತೇನೆ. ಹಾ, ನಮ್ಗೊಂದಿಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ. ಹಾ, ಇಲ್ವೇ ಎಲ್ಲ ಅವನಿಗೆ ಕೊಟ್ಬಿಟ್ರೆ ನಮ್ಮನೆ ಖರ್ಚಿಗೆ ಕೂಲಿಯರಿಗೆ ಕೊಡ್ಬೇಕು. ಇನ್ನ ಒಂದ್ಸರಿ ಆಸ್ಪತ್ರೆಗೆ ಬೇರೆ ಹೋಗಿ ಬರ್ಬೇಕಾಗಿತ್ತು. ಅದಕ್ಕೆಲ್ಲ ದುಡ್ಡು ಬೇಡವಾ? ಈಗ ಹತ್ತಿದು ದುಡ್ಡು ಎಷ್ಟು ಬಂದೈತೆ? ಜಾಸ್ತಿ ಏನಿಲ್ಲ, 7,500 ಬಂದೈತೆ. ಅವನದು ಬಡ್ಡಿ ಅಸಲು ಎಲ್ಲ ಸೇರಿ ಒಂದು 7,200 ಏನೋ ಆಗುತ್ತೆ ಅನ್ಸುತ್ತೆ. ಎಲ್ಲ ಕೊಟ್ಬಿಟ್ರೆ ಅವನಿಗೇನೆ ನಮಗಿನ್ನೇನು ಉಳ್ಕೊಳುತ್ತೆ? ಕೂಲಿಯರಿ ಬೇರೆ ಕೊಡಬೇಕು. ಕೂಲಿಯರಿ ಕೊಟ್ಟರೆ ಎಲ್ಲ ಮುಗ್ದಂಗೆ ಆಗುತ್ತೆ. ಇನ್ನು ನಮ್ಮ ಮನೆ ಖರ್ಚಿಗೆ ನಾ ಏನಾದರೂ ಆಸ್ಪತ್ರೆಗೆ ಏನಾದರೂ ಹೋದ್ರೆ ಆ ಖರ್ಚಿಗೆ ದುಡ್ಡಿಲ್ದಂಗೆ ಆಗುತ್ತಲ್ವೇ? ಏನು ಮಾಡೋದು ಇವಾಗ? ಏನೋ ಮಾಡೋದು, ಇನ್ನೇನು ಮಾಡೋಕ್ಕಾಗುತ್ತೆ? ಸಾಲ ಕೊಟ್ಟಿರೋನು ಅವನು ಜೋರು ಮಾಡ್ತಾನೆ, ನಾವೇನು ಮಾಡೋಕ್ಕಾಗಲ್ಲ. ಕೊಟ್ಬಿಡೋಣ ಸುಮ್ಮನೆ ಇರಿ. ಹಾ, ಇಲ್ಲಾಂದ್ರೆ ನಾಳೆ ದಿವಸ ಬಂದು ಗಲಾಟೆ ಮಾಡಿರೋ ಮಾಡ್ಬೋದೇನೋ.
ಸುಮ್ಮನೆ ಯಾಕೆ ನಮ್ಮ ಮರ್ಯಾದಿನೇ ಹೋಗೋದು. ಅವ್ನು ದುಡ್ಡು ಅವನಿಗೆ ಕೊಟ್ಬಿಡ್ರಿ, ನಾವೇನೋ ನೋಡ್ಕೊಂಬನ ಆಮೇಲೆ. ಬೇಕಂದ್ರೆ ಯಾರ ತಗನ ಒಂದಿಷ್ಟು ಸಾಲ ಮಾಡೋಣ, ಇನ್ನೊಬ್ರ ತಗ ಯಾರ ತಗನ. ಹೆಂಗು ಇನ್ನೊಂದ್ಸಲ ಹತ್ತಿ ಹೊಡಿಯುತ್ತಲ್ಲ, ಹತ್ತಿ ಹೊಡೆದ್ಮೇಲೆ ಬಿಡಿಸಿ ಆಮೇಲೆ ಮಾರಿ ಕೊಟ್ರಾತು. ಹಾ ಹ್ಞೂ ಸರಿ ಬಿಡೆ, ಹಂಗೆ ಮಾಡೋಣ. ಅವನಿಗೆ ಕೊಟ್ಬಿಡೋಣ ಬೋರ್ಲಿಂಗ್ ಒಂದ. ಅವನೆಂದು ಕೇಳ್ತಿರ್ಲಿಲ್ಲಮ್ಮ, ನಿಧಾನಕ್ಕೆ ಕೊಡು ಅಂತ ಹೇಳೋನು. ಸಾಲ ಇಸ್ಕೊಂಡು ಸತ್ತಿಗಲ್ಲನ. ಈ ಸಲನೇ ಯಾಕೆ ಅಂತಕ್ಕೆ ಬಂದು ಗಲಾಟೆ ಮಾಡ್ಯವನಿ. ತಗ ಇದ್ರಾಗ 500 ರೂಪಾಯಿ ತಗೊಂಡು 7,000 ಕೊಡೋಣ. ಒಂದು 200 ರೂಪಾಯಿ ಬಿಡು ಏನು ಅಂತ ಹೇಳಿ ಕೇಳ್ಕಮ್ಮನ ಅವನ್ನ. ತಗ 500 ರೂಪಾಯಿ ತೆಗೆದುಕೊಂಡು 7,000 ರೂಪಾಯಿ ತಗೊಂಬರೋಗಿ ಹೋಗಿ. 200 ರೂಪಾಯಿನೂ ಬೇಡ, ಏನು ಬೇಡ, ಒಂದೊಂದು ರೂಪಾಯಿನೂ ಬೇಡ, ಇಕ್ಕೆ ಮಾಡು. ಅದಕ್ಕೊಂದು ಮಾತಾಡ್ತಾನೆ, ಅಷ್ಟು ಕೊಟ್ಬಿಡೋಣ, ಸುಮ್ಮನಿರಿ. ಹ್ಞೂ ಸರಿ ಆಯ್ತು, ಹಂಗೆ ಮಾಡೋಣ ಹೇಳು. 7,200. 7,200 ಬೋರ್ಲಿಂಗ್ ಒಂದು. ಈ 300 ರೂಪಾಯಿ ಕೂಲಿಯರಿಗೆ ಕೊಡ್ಬೇಕು. ಡಬ್ದಾಗ ಇಕ್ತೀನಿ. 300 ರೂಪಾಯಿ ತೆಗ್ದಿಕೊಂಡಿದ್ದೀನಿ. ಇನ್ನು 7,200 ರೂಪಾಯಿ ಅವನಿಗೆ ಕೊಟ್ಬಿಡ್ರಿ. 300 ರೂಪಾಯಿ ಕೂಲಿಯರಿಗೆ ಕೊಟ್ಬಿಡೋಣ. ನಮ್ಮ ಖರ್ಚಿಗೆ ಆಮೇಲೆ ನೋಡ್ಕೊಳ್ಳೋಣ, ಏನಾದ್ರೂ ಬೇರೆ ವ್ಯವಸ್ಥೆನ ಮಾಡೋಣ. ಲಕ್ಷ್ಮಕ್ಕ ಸೀನಪ್ಪ ಬಂದ ನೋಡು ಬೋರ್ಲಿಂಗ್. ಅವ್ನ ದುಡ್ಡು ಅವನಿಗೆ ಕೊಟ್ಬಿಡ್ರಿ. ತೊಳ್ರಿ, ತಗೊಂಡೋಗಿ ಕೊಡ್ರಿ ಅವನಿಗೆ. ಏನು ಬೋರ್ಲಿಂಗ? ಅಲ್ಲ ದುಡ್ಡು ಅಷ್ಟು ಇವತ್ತೇ ಕೊಡಬೇಕು ಅಂತೇಳಿ ಗಲಾಟೆ ಮಾಡೋದು ಅಂತ ಎದ್ದಾಗ ಅಲ್ಲ ಸಾಲ ಕೊಡ್ಬೇಕಾರೆ ನಿಧಾನಕ್ಕೆ ಕೊಡು, ಪರವಾಗಿಲ್ಲ, ನಿನ್ಗೆ ಯಾವಾಗ ದುಡ್ಡು ಆಗುತ್ತೋ ಅವಾಗ ಅಂತ ಹೇಳಿದ್ದೆ. ಯಾಕೋ ಹಿಂಗೆ ಮಾಡಿದೆ? ಯಾಕೆ ಅಂದರೆ ನಮಗೂ ಕಷ್ಟ ಸುಖ ಅಂತ ಇರ್ತಾವಲ್ಲಪ್ಪ ಸೀನಪ್ಪ, ಅದಕ್ಕೆ ಕೇಳಿನಪ್ಪ. ಅಲ್ಲ ಎಷ್ಟೊಂದು ದಿನ ಆಯ್ತಲ್ಲ, ಅದಕ್ಕೆ ಇವಾಗ ಹೆಂಗೂ ಹತ್ತಿ ಮಾರಕ್ಕೆ ಹೋಗಿದ್ದಲ್ಲ, ಅದು ಹತ್ತಿ ದುಡ್ಡು ಬಂದಿರುತ್ತೆ ಕೊಡ್ತಾರೆ ಅಂತ ಹೇಳಿ ಕೇಳಿನಪ್ಪ. ಯಾಕೆ ಕೇಳಬಾರ್ದಾಗಿತ್ತಾ? ನನ್ನ ದುಡ್ಡು ನಾನು ಕೇಳಿದ್ದೀನಿ, ಇನ್ನೇನಾದರೂ ಸಾಲ ಕೇಳಿದ್ದೀನ? ಅಲ್ವೋ ಸಾವುಕಾರ ಸಿದ್ದಪ್ಪರೇನೋ ಏನೋ ಹೇಳವ್ರಂತೆ ನಿನಗೆ, ಹೋಗಿ ದುಡ್ಡು ಇಸ್ಕ ಇವತ್ತೇನೆ ಅಷ್ಟೂ ಜೋರು ಮಾಡಿ ಅಂತಾನ. ಅದಕ್ಕೆ ಕೇಳಿದೆನೋ ನೀನು? ಏನಪ್ಪ ಅವ್ರ್ಯಾಕೆ ನನಗೆ ಹೇಳ್ಕೊಡ್ತಾರೆ? ನಾನು ಅಡಿಕೆ ಗಿಡಕ್ಕೆ ಒಂದಿಷ್ಟು ಗೊಬ್ಬರ ಹಾಕಬೇಕು. ನಮ್ದು ಬೋರು ಒಂದು ಸ್ವಲ್ಪ ನೀರು ಬರಲ್ಲ, ಮೋಟ್ರ್ ಬೇರೆ ಕೆಟ್ಟೈತಿ, ಅದನ್ನು ರಿಪೇರಿ ಮಾಡಿಸ್ಬೇಕು. ಅದಕ್ಕೆ ಇಸ್ಕೊಂಡು ಹೋಗಕ್ಕೆ ಬಂದೆ. ನನಗೇನು ಯಾರು ಏನು ಹೇಳ್ಕೊಟ್ಟಿಲ್ಲ. ಕೊಡು ಸುಮ್ಮನೆ ನೀನು ಬೇರೆ ಮಾತು ಕಟ್ಕೊಂಡು ಏನೇನೋ ಹೇಳಕ್ಕೆ ಬರಬೇಡ. ಎಲ್ಲ ಸರಿಯಾಗೈತೆ ತಾನೇ? ಅಸಲು ಬಡ್ಡಿ ಎಲ್ಲನ? ಹೂನಪ್ಪ, ನೀನು ದೊಡ್ಡ 1 ರೂಪಾಯಿನೂ ಇಕ್ಕೊಂಡಿಲ್ಲ. ನನಗೆ ಬಂದಿದ್ದು 7,500. ಅದ್ರಾಗೆ ನಿಂದು 7,200 ರೂಪಾಯಿ ಆಗೈತಿ, ಅಸಲು ಬಡ್ಡಿ ಎಲ್ಲ ಸೇರಿ. ತಗ ಎಣಿಸ್ಕೆ ಸರಿಯಾಗಿ. ಮಾತಾಕೋದ್ಮೇಲೆ ಆಮೇಲೆ 100 ರೂಪಾಯಿ ಕಮ್ಮಿ ಐತೆ, 200 ರೂಪಾಯಿ ಕಮ್ಮಿ ಐತೆ ಅಂತಾನೆ ಬಂದ್ಗಿಂದೀಯ. ಹ್ಞೂ ಕಣ್ ಬೋರ್ಲಿಂಗಣ್ಣ, ಸರಿಯಾಗಿ ಎಣಿಸ್ಕೊಂಡು ಹೋಗು. ಇನ್ನೊಬ್ರು ಮಾತು ಕಟ್ಕೊಂಡು ನೀನು ಮಾತಾಡಕ್ ಹೋಗ್ಬೇಡ ಕಣಣ್ಣ. ನಮಗೆ ಗೊತ್ತೈತಿ ಸಾವುಕಾರ ಸಿದ್ದಪ್ಪ ನಿನ್ನ ಎತ್ ಕಟ್ಟೆವನಿ ಅಂತ ಹೇಳಿ. ಇದು ಯಾಕೆ ಲಕ್ಷ್ಮಕ್ಕ ಹಿಂಗೆ ಮಾತಾಡ್ತೀರಾ? ನನಗೆ ಯಾರು ಹೇಳ್ಕೊಟ್ಟಿಲ್ಲ. ದುಡ್ಡು ಬೇಕಾಗಿತ್ತು, ಅದಕ್ಕೆ ಬಂದು ಕೇಳಿದೆ ಅಷ್ಟೇನೆ. ಇನ್ನೇನು ಕೊಟ್ಟಿದ್ದೀರಲ್ಲ ಬಿಡ್ರಿ. ಅವ್ರನ್ನ ಯಾಕೆ ಮದ್ದಿ ಕೇಳಿತೀರಾ ಸಾವುಕಾರ ಸಿದ್ದಪ್ಪರ್ನ? ಅವ್ರೇನು ಹೇಳ್ಕೊಟ್ಟಿಲ್ಲ ನನಗೇನು. ಮತ್ತೆ ಇಷ್ಟು ದಿನ ಕೇಳ್ದೆ ಇದ್ದವನು ಇವತ್ತೇನೆ ಜೋರ್ ಮಾಡಿ ಕೇಳಬೇಕು ಅಂತಂದ್ರೆ ಏನ್ ಕಾರಣ ಗೊತ್ತೈತೆ ನಮ್ಗೆ. ನೀನು ಸಾವುಕಾರ ಸಿದ್ದಪ್ಪನು ಮಾತಾಡ್ತಿದ್ದ ಗುಂಡಜ್ಜಿ ಕೇಳಿಸ್ಕೊಂಡಿತ್ತಂತಲ್ಲಿ. ಏನೋ ಅಂಗಡಿತಾಗೆ ಟೀ ಕುಡಿತಾ ನಿಂತ್ಕೊಂಡು ಮಾತಾಡ್ತಿದ್ರಂತೆ ನೀನು ಸಾವುಕಾರ ಸಿದ್ದಪ್ಪನು. ನಮ್ಗೆಲ್ಲ ಗೊತ್ತೈತಿ. ನೀನ್ ಹೇಳಿದ್ರೆ ನಾವೇನೇನು ನಂಬಲ್ಲ. ಅವಂದೇ ಕುಮ್ಮಕ್ಕೊಂಬದು ನಮಗೆ ಚೆನ್ನಾಗಿ ಗೊತ್ತೈತಿ. ಸರಿ ಎಣಿಸ್ಕೊಂಡು ತಾಂಡೋಗು. ಯಾರು ಹೇಳ್ಕೊಟ್ರೆ ನಮ್ಗೆ ಏನಾಗ್ಬೇಕಾಗೈತಿ? ಒಟ್ನಲ್ಲಿ ನೀನ್ ದುಡ್ಡು ನೀನ್ ಕೊಟ್ರೆ ನೀನ್ ಯಾಕೆ ಮಾತಾಡ್ತಿ ಹೇಳು ಅಲ್ವೇ? ಸರಿಯಾಗೈತೇನಪ್ಪ ಬೋರ್ಲಿಂಗ? ಹ್ಞೂ ಸರಿಯಾಗೈತಪ್ಪ, ಬರ್ತೀನಿ ನಾನು. ಹತ್ತಿ ಬಿಡಿಸ್ತಾ ಇರೋದು ಕೂಲಿಯರ್ ದುಡ್ಡು ಕೊಟ್ಟಿಲ್ಲ, ಅವ್ರದ್ದು ಕೊಟ್ಬಿಡು ಲಕ್ಷ್ಮಿ. ಪಾಪ ಕೂಲಿಗೆ ಬಂದಿರೋರು ಬಿಸಿಲಾಗೆ ಹತ್ತಿ ಬಿಡಿಸಿದ್ದಾರೆ, ಅವ್ರದ ನಾವು ಉಳಿಸ್ಕೋಬಾರ್ದು. ಆ ಗುಂಡಜ್ಜಿ ಭಾಗ್ಯಮ್ಮ ನಿಂಗಕ್ಕಯ್ಯ ಎಲ್ಲರಿಗೂ ಕೊಟ್ಬಿಡು. ನಮಗೆ ಖರ್ಚಿಗೆ ಏನಾದರೂ ನೋಡೋಣ. ಇನ್ನು ಹತ್ತಿ ಬೇರೆ ಹೊಡಿತೈತೆ, ಇನ್ನೊಂದ್ಸಲ ಬಿಡ್ಸೋಣ. ಇನ್ನೊಂದು ವಾರ ಹೋದ್ರೆ ಇನ್ನೊಂದ್ಸಲ ಚೆನ್ನಾಗಿ ಹೊಡೆದಿರುತ್ತೆ, ಅವಾಗ ಬಿಡಿಸಿರೆ ನಮ್ಮ ಖರ್ಚಿಗೆ ಹೆಂಗೋ ಆಗುತ್ತೆ. ಮಿಕ್ಕಿರೋ ಸಾಲನ ರಾಗಿ ಕೊಯ್ಕೊಂತೀವಲ್ಲ ಅವಾಗ ತೀರ್ಸೋಣ. ಈ ವರ್ಷ ಎಲ್ಲ ಸಾಲ ತೀರ್ಸ್ಕೊಬಿಡೋಣ. ಮುಂದಿನ ವರ್ಷ ನಾವು ಹೆಂಗೋ ಒಂದಿಷ್ಟು ಬಂಡವಾಳ ಮಾಡ್ಕೊಂಡು ನಾವು ಒಂದಿಷ್ಟ ಯಾತನ ಬೇಕಾಗಿರೋದ ಮನೆಗೆ ತರೋಣ. ಹಂಗೆ ಮಾಡೋಣ. ಈಗ ನೀವು ಅಟ್ಟಾಸ್ಕೊಂಡ್ ಬಂದಿದ್ರಾ ಉಣ್ಣಡಿರಿ. ಇಕ್ಕೆ ಮನ್ ಕೊಡ್ತೀನಿ. ಸರಿ ಇರು, ಒಂದಿಷ್ಟು ಮಕ್ಕ ತೊಳ್ಕೊಂಡು ಕೈ ಕಾಲು ತೊಳ್ಕೊಂಡ್ ಬರ್ತೀನಿ. ಹಂಗೆ ಇಕ್ಕೆಂಬ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.